ನನಗಂತವ ಪಕ್ಕದ ಮನೆಗೆ ಇರೋದ್ರಿಂದ ಇಟಿತ್ಕೊಂಡ್ ನನ್ನೇ ಕರೀತಾಳಂಗೆಯ. ಈ ತಲೆ ನೋಡೋದೊಂದು ನನಗೊಂದು ಕೆಲಸ ಬಿಡತ್ ನೋಡೆ. ಸುಮ್ಮನತ್ಲಾಗೆ ಎಲ್ಲಾರ್ದು ತಲೆ ನೋಡಿ ಒಂಚೂರು ದುಡ್ಡಾರ ಮಾಡ್ಕೋಬೇಕು ನೋಡತ್ಲಾಗೆ. ಪ್ರೇಮ ಡಾರ್ಲಿಂಗ್, ಏನ್ಗಳನ್ನೆಲ್ಲ ಏನ್ ಮಾಡಕತ್ತಿ, ಏನ್ ಮಾಡಕತ್ತಿ? ಸುಮ್ಮನತ್ಲ ಹುಳಿನಾರ ಮಾಡಿ ಈಕಿಗೆ ಸರೋಜಿಗೆ ಕೊಟ್ಟು ಬಿಡತ್ಲಾಗೆ. ಬಿಟ್ಟು ಯಾ ಕೆಲಸ ಯಾವತ್ತೂ ಯಾರ ತಕ್ಕ ಮಾಡಿಸ್ಕೋಬಾರ್ದು ನೋಡು. ಹ್ಞೂ ಕಣೆ, ನೀನು ಹೇಳ್ದಂಗೆ ಮಾಡ್ಬೇಕು ನೋಡು ಪಾಪ. ಹಂಗಲ್ಲ ಶಾರದಕ್ಕ, ಆಕಿ ಅಂತ ದೋಸ್ತಿ ಅಂತಂದು ಬಿಟ್ಟಿ ಮಾಡಕತ್ತಾಳೆ. ಅದೇ ನೀನು ಕರಿ ಹೋಗವ ಬಿಟ್ಟಿ ಅದಕ್ಕೆ ಮಾಡೋಣ ಅಂತ ನಂತಳಕಿ. ಊರು ಬಿಡಾಡಿ ಬಾಗ್ಲಾಗೆ ಕೇರಾಗೆ ಎಲ್ಲಾರ್ದು ಕಾಲು ಎಳ್ಕೊಂತ ಓಡಾಡಿ ನೀನು. ಈ ಮಾತು ಕೇಳಬೇಡ ದಮ್ಮಯ್ಯ, ನೀ ಕೋಪಗೊಳ್ಳಬೇಡ ಅಮ್ಮಯ್ಯ, ನಾನೆಂದು ನಿನ್ನ ಗೆಳತೀನೇ ಪ್ರೇಮಿ, ನಾನೆಂದು ನಿನ್ನ ಗೆಳತೀನೇ. ವಾದೇರೆ ಸಾಮಾನ್ಯದ ಕಾಲ್ ಬಿಡೆ ನೀನು. ಆಕೆ ಅನ್ನೋದು ಬಿಡೋದಲ್ಲ, ಆಡೋದು ಬಿಡೋದಲ್ಲ, ಅಷ್ಟೇ ಲವ್ ಬಿಡಾಗಿರ್ತೀನಿ ನಿನಗೆ ಆಕೆ ಮೇಲೆ. ಏನ್ ಮಾಡ್ಲಿ ಶಾರದಕ್ಕ, ಅದು ಇದು 7 ಜನ್ಮದ ಲವ್, ನಾನ್ ನಿನ್ನನ್ನು ಬಿಟ್ಟು ಹೋಗಲ್ಲ ಪ್ರೇಮಿ ಡವ್. ಹಳೆ ಪಾತ್ರೆ ಸಾಮಾನ್ ಪ್ಲಾಸ್ಟಿಕ್ ಐಟಮ್ಸ್ ಅದಾವ ಬರ್ರಿ. ಬಕೆಟು ಟಬ್ಬು ಚಂಬು ಎಲ್ಲವೂ ಅದಾವ ಬರ್ರಿ. ಕೊಡಪಾನ ಬರ್ರಿ ಬರ್ರಿ. ಗಿಜ್ಜಿ ನಡಿಲೆ, ಒಂದು ಬಕೆಟು ಟಬ್ಬು ತಗೋಬೇಕು. ಏನ್ ರೇಟು ಏನೇ ಅಂತ ಕೇಳೋಣ ನಡ್ರಿ. ಹ್ಞೂ ಗಂಡ್ಲೆ, ನಾನು ಬಹಳ ದಿನದಿಂದ ನೋಡಕತ್ತಿದ್ದೇವಲ್ಲ, ಬಂದೇ ಇರ್ಲಿಲ್ಲವ. ಯಾಕ ಇವತ್ತು ಬಂದ ನೋಡು. ಹ್ಞೂ ಕಡೆ ಶಾರದಕ್ಕ, ಬರ್ರಿ ನೋಡೋಣ ಏನ ರೇಟು ಏನೇ ಎತ್ತ ಅಂತ ಕೇಳೋಣ. ಅಯ್ಯೋ ಬಿಡಾಡಾರ, ನನ್ನೇ ಬಿಟ್ಟು ಹೊಂಟ್ರಲ್ಲೇ. ತೆಗಿಯವಾತ್ಲಾಗೆ ಈ ಬಿಡಾಡೋರ್ ಹೋಗಿ ಮತ್ತೆಲ್ಲ ಹಾರ್ಸ್ಕೊಂಡು ಇಟ್ಕೊಂಡು ಕುತ್ಕೊಂಡ್ರೆ ಆಮೇಲೆ ಏನ್ ಮಾಡೋಣ ನಾನು. ಮದುವೆ ಕಾರ್ಯಗಳೆಲ್ಲ ಶುರು ಆಕವೆ. ಇನ್ಮೇಲೆ ಮದುವೆ ಮನೆ ಸಾಮಾನು ಇದ್ರೂ ಸಾಲದು. ಹಳೆ ಪಾತ್ರೆ ಸಾಮಾನ್ ಪ್ಲಾಸ್ಟಿಕ್ ಸಾಮಾನ್ ಬರ್ರಿ ಬರ್ರಿ. ಎಲ್ಲ ನೀರು ತುಂಬೋದು ಬಕೆಟ್ಗಳು, ಆಮೇಲೆ ಟಬ್ಗಳು, ಆಮೇಲೆ ಕಸ ತುಂಬ ಕಮಾರ ಎಲ್ಲ ಓದವೆ ಬರ್ರಿ ಬರ್ರಿ. ಏನ್ ಬೇಕ್ರಿ ಅಕ್ಕರೆ, ನಿಮಗೇನ್ ಬೇಕ್ರಿ? ಅಯ್ಯ ಅಣ್ಣ, ನೀನೇನೋ ಮಾರಯ್ಯ ತೊಂದರದೆ ಪ್ಲಾಸ್ಟಿಕ್ ಸಾಮಾನ ಮಾರಕ್ಕೆ ಅಂತಂದು ನಿನಗೇನ್ ಬೇಕು ಅಂತ ಕೇಳಕತ್ತೀಯ. ನೀನೇನ್ ಚಿನ್ನ ಬೆಳ್ಳಿ ಬಂಗಾರ ಏನಾರು ಹುಡ್ಕೊಂಬಂದಿದ್ಯಾ? ಏನ ಆಸ್ತಿ ಮನೆ ಹೊಲ ಏನಾರು ಮಾರಕತ್ತೀಯ? ನಿನಗೆ ಹೊಲ ಬೇಕಾ ನಿನ್ನ ಮನೆ ಬೇಕಾ ಅನ್ನೋ ಕೇಳ್ದಂಗೆ ಕೇಳ್ತೀಯಲ್ಲ ನೀನು. ಏನಕ್ಕ ನೀನು ಡೈರೆಕ್ಟ್ ಆಗಿ ನಂದು ಮನೆ ಆಸ್ತಿ ಹೊಲದ ಮೇಲೆ ಕೊಂಡ್ಬಿಟ್ಟೆ ಅಲ್ಲ ನೀನು. ಅವೆಲ್ಲ ಇದ್ದಿದ್ರೆ ನಾನು ಯಾಕೆ ಇವನು ಹೊತ್ಕೊಂಡು ಬೀದಿ ಬೀದಿ ಅಲಿತಿದ್ದೇಳು ಮಾರಕ್ಕೆ? ತಡ್ರೆ ನಾನು ಬಂದೆ. ಮೊದ್ಲು ಬುಟ್ಟಿನಾರ ಇಳಿಸ್ರಮ್ಮ ಕೆಳಕ್ಕೆ. ವಜ್ಜೆ ಅಂದ್ರೆ ವಜ್ಜೆ ಆಗಕತ್ತೈತಿ, ನಿಲ್ಸ್ಕೊಂಡ ಮಾತಾಡಕತ್ತೀರಿ ನೀವು. ಅಯ್ಯೋ ಹೌದಲ್ಲ, ತಡಿಯಣ. ಅವ್ವ ಏನಾಡಿ ಸಾಮಾನು ಹತ್ಕೊಂಬಂದಿ ಎಲ್ಲ ಮರ ಈ ಬಿಸ್ಲಾಗೆ. ಏನ್ ಮಾಡೋದ್ರಿ ಅಕ್ಕಾರ, ಹೊಟ್ಟೆಪಾಡು ಮತ್ತೆ ಕೇಳ್ಬೇಕಲ್ರಿ, ಹೊಟ್ಟೆ ಮನೆ ಎಲ್ಲ ನಡಿಬೇಕಲ್ರಿ. ಮತ್ತೆ ಇವೆಲ್ಲ ಮಾರ್ಕೆಂದು ಹೋಗ್ಲಿಲ್ಲ ಅಂತಂದ್ರೆ ಮತ್ತೆ ನಮ್ದು ಜೀವನನೇ ಇಲ್ಲಪ್ಪ. ಆತಣ, ನನಗದು ಬಟ್ಟೆ ತೊಳೆಯೋದು ಟಬ್ ಐತಲ್ಲ, ಅದು ನೀರು ತುಂಬಿಟ್ಕೊಳಕ್ ಚೆನ್ನಾಗಿತ್ತು ನೋಡು. ಟಬ್ ಕೊಡಿತ್ಲಾಗ. ನಮ್ದು ಮದುವೆ ಮನೆಯಪ್ಪ, ಇನ್ಮೇಲೆ ಮದುವೆ ಕಾರ್ಯಗಳೆಲ್ಲ ಶುರು ಆಕವು. ಮತ್ತು ಮದುವೆಗೆ ಅವು ಇವು ಸಾಮಾನುಗಳು ಬೇಕೇ ಬೇಕು. ನನಗೊಂದೆರಡು ಟಬ್ಬು, ಆಮೇಲೆ ಒಂದು ಮಗ್ಗು ಕೊಡು, ಆಮೇಲೆ ಕಸ ತುಂಬಕ್ಕ ಮರ ಕೊಡು, ಆಮೇಲೆ ಚೊಂಬು, ಆಮೇಲೆ ಕೊಡ ಕೊಡು. ಇಷ್ಟು ಕೊಡು, ಚಲೋ ಇರೋ ಕೊಡು. ಮತ್ತೆ ಹಂಗೆ ಕೆಳಗಾಕಿದ ತಕ್ಷಣ ನನಗೆ ಹೊಡೆದವ ಅಂತ ಕೊಡಬೇಡ ನೋಡು. ನನಗೊಂದು ಬಕೆಟ್ ಕೊಡಪ್ಪ, ಆಮೇಲೆ ಒಂದು ಕೊಡ ಕೊಡು. ನನಗೊಂದು ಕಸ ತುಂಬಕ್ಕ ಮರ ಕೊಡಪ್ಪ. ಆತ್ರಿ ಅಕ್ಕರೆ, ಎಲ್ಲ ಓದವೆ, ನಿಧಾನ ಕೊಡ್ತಾನೆ, ಒಂಚೂರು ತಾಳ್ಮೆಯಿಂದ ಇಸ್ಕೊಳ್ರಿ, ಅವಸರ ಮಾಡ್ಬೇಡ್ರಿ. ತಗೊಳ್ರಿ ಅಕ್ಕರೆ. ಏನಪ್ಪ ಇದು ರೇಟ್? ಅಕ್ಕರೆ ನಿಮ್ದು ಒಂದೆರಡು ಟಬ್ಬು, ಆಮೇಲೆ ಒಂದು ಬಕೆಟು, ಒಂದು ಕೊಡ್ಪಾನ, ಒಂದು ಕಸ ತುಂಬಕ್ಕ ಮರ, ಈಟಕ್ಕೆ 650 ರೂಪಾಯಿ ಆತ್ ನೋಡ್ರಿ ಅಕ್ಕರೆ. ಅಯ್ಯೋ ನೀನೇನ ಮಾರಯ್ಯ ಇನ್ನಾಡಿ ರೇಟ್ ಹೇಳಕತ್ತೀಯ? ನೋಡಲ್ಲ ನಾವು ಎಷ್ಟು ಜನ ನಿಂತದ ಓಸರು ತಗೊಂತಾವಿ. ಒಂದು ರೇಟ್ ಮಾಡಿ ಹಾಕಿ ಕೊಡೋದ್ ಕಲಿ. ಕಸ ತುಂಬಕ್ಕ ಮರಕ್ಕೆ ಏಟಣ? 50 ರೂಪಾಯಿ ಆಕತ್ ನೋಡಮ್ಮ. ಅಯ್ಯಯ್ಯ ನೀನೇನಣ್ಣ, ಇದಿಟ್ಟು ಕಸ ತುಂಬ ಮರಕ್ಕೆ 50 ರೂಪಾಯಿ ಅಂತಿಲ್ಲ. ಮನ್ನಲ್ಲಿ ಪ್ಯಾಟಾಗಿ 20 ರೂಪಾಯಿ 30 ರೂಪಾಯಿ ಮಾರಕತ್ತಿದ್ರು. ನಾನು ಹಳ್ಳಿ ಕಡೆ ಬಂದಾವ ಇನ್ನೂ ಕಡಿಮೆ ಹೋಗಿಸಕ್ತಾವೆ ಅಂತಂದು ಬಂದಪ್ಪ ವಾಪಸ್ಸು. ನೀನು ನೋಡಿದ್ರೆ 50 ರೂಪಾಯಿನ ಅಂತೀಯಲ್ಲ. ಇಲ್ಲಮ್ಮ, ಅಷ್ಟೇ ರೇಟ್ ಇರೋದು. ಊರು ಅಂದ್ರೆ ಅಲ್ಲೇ ಕುಂತಲ್ಲೇ ಮಾರ್ತಾರ. ಮತ್ತು ನಾವು ಊರೂರು ಹಳ್ಳಿ ತಿರುಗಿ ಕೇರಿ ತಿರುಗಿ ಮಾರದವ. ಮತ್ತೆ ನಮಗೂ ಗಿಟ್ಬೇಕಲ್ಲ, ಬಿಸ್ಲಾಗೆ ಅದ್ರಾಗೆ ನಡ್ಕೊಂಡು ಓಡಾಡ್ತಾವ ನಾವು. ಮತ್ತೆ ನಮಗೂ ಬೇಡ ಏನವ ಮತ್ತೆ ಇನ್ಕಮು. ಈ ಬಕೆಟ್ ಒಂದು ಟಬ್ಬಿಗೆ ಏಟ ಆತಣ ಈಗ ಅದೊಂದು ಬಕೆಟು ಟಬ್ಬಿಗೆ 250 ರೂಪಾಯಿ ಆತ್ ನೋಡಮ್ಮ. ಅಣ್ಣ ನೋಡಿ ಒಂದು ರೇಟ್ ಹಾಕಿ ಕೊಡು, ಎಲ್ಲಾರು ತಗೊಂತಾವಿ. ನೀನು ಇನ್ನಾಡಿ ರೇಟ್ ಹೇಳಿದ್ರೆ ಯಾರು ತಗೊಳೋದಿಲ್ಲ ನೋಡಿ, ಎಲ್ಲಾರು ಬಿಟ್ಕೊಟ್ಟು ಹೋಗ್ತಾರೆ ಆಮೇಲೆ. ಎಷ್ಟು ಹೇಳಮ್ಮ, ನಿಮ್ದು ರೇಟ್ ಹೇಳಮ್ಮ. 150 ರೂಪಾಯಿ ಕೊಡ್ತಾ ನೋಡು.
ಅಯ್ಯೋ ಅಯ್ಯೋ ಅದೇನಮ್ಮ ನನಗೆ ಅಲ್ಲಿ ಇದ್ರಾಗೆ ಗಿಟ್ಟದಿಲ್ಲ. 150 ರೂಪಾಯಿ ಕೇಳ್ತೀಯಲ್ಲಮ್ಮ. ಆಗಲ್ಲ ಬಿಡು ಇದು. ಬೇಡ ಅಂದ್ರೆ ಬಿಡಮ್ಮ. ಆಗಲ್ವಾ, ಅಷ್ಟು ಕಡಿಮೆ ರೇಟಿಗೆ ಸಿಗೋದಿಲ್ಲ ನಮಗೆ. ಲಾಸ್ ಅವ ಇನ್ನುವ. ಆಗೋದಿಲ್ಲ. ಏ ಅಣ್ಣ, ಈಗ ಒಂದು ರೇಟು ಫೈನಲ್ ಆಗಿ ನಾನು ಹೇಳ್ತೇನೆ ನೋಡು. ಆ ರೇಟಿಗೆ ಕೊಡೋದಿದ್ರೆ ಕೊಡು, ಎಲ್ಲರಿಗೂ ಎಲ್ಲಾರು ತಗೊಂತಾರೆ. ಹೇಳಮ್ಮ, ಅದು ಏಟು ಹೇಳ್ತೀಯ ನೀನುವ? ಅದೊಂದು ಬಟ್ಟೆ ತೊಳೆಯೋದು ನೀರು ತುಂಬಿಡೋದು ಟಬಿಗೆ ಏಟಾಕದಣ್ಣ. 150 ರೂಪಾಯಿ ನೋಡಮ್ಮ ಅದು. ಮೊನ್ನೆ ಪ್ಯಾಟೆಗೆ ನಾನು ಕೇಳಿದ್ನಪ್ಪ, ಈ 70 ರೂಪಾಯಿ 80 ರೂಪಾಯಿಗೆ ಮಾರಾಕತ್ತಿದ್ರು. ನಾನು ಹೋಗ್ಲಿ ಬಿಡು, ಇನ್ನೂ ಪಟ್ಟಿಗೆ ಬಂದಾಗ ತಗೋಣ ಅಂತಂದು ಸಂತಿ ಚೀಲ ಎಲ್ಲ ಭಾಳ ಇತ್ತು ಅಂತಂದು ಬಿಟ್ಟು ಬಂದುಬಿಟ್ಟೆ. ನೀನು ನೋಡಿದ್ರೆ 150 ರೂಪಾಯಿ ಹೇಳ್ತೀಯಲ್ಲ. ಇಲ್ಲಮ್ಮ, ಎಲ್ಲ ಕಡೆಗೆ ಆಟೆ ರೇಟ್ ಇರೋದು. 150 ರೂಪಾಯಿ ಆಕತ್ ನೋಡು. ಬಂತು ನೋಡವ ಮುದುಕಿ, ಆ ಪಾತ್ರೆ ತಿಕ್ಕ ಗುಂಜ್ಕೊಡೋಣ. 15 ರೂಪಾಯಿ ನೋಡಮ್ಮ ಅದು. ಅಯ್ಯ ಮಾರಯ್ಯ, ಈಟ ಇದ್ದಿದ್ದು ಇದಕ್ಕೆ 15 ರೂಪಾಯಿನಾ? ಏನ್ಲ ರೇಣಿ ಅದು? ಪಾತ್ರೆ ತಿಕ್ಕ ಗುಂಜು. ಅಯ್ಯೋ ನಿನ್ನ, ಅದನ್ನ ಎದಕ್ಕೆ ತಗಂತೀಯ? ಸುಮ್ಮನೆ ದುಡ್ಡು ದಂಡ. ನಿನ್ನ ತಲೆ ಕೂದಲೇ ಪಾತ್ರೆ ತಿಕ್ಕ ಗುಂಜಿದ್ದಂಗದ ನೋಡು. ಸುಮ್ಮನೆ ಕಿತ್ತು ಚಂದ ಪೋಣಿಸಿ ಅದನ್ನೇ ದುಂಡುಗೊಂದು ಗುಂಜು ಮಾಡ್ಕೊಂಬಿಡು ಸುಮ್ಮನೆ. ದಿನ ಪಾತ್ರೆ ತಿಕ್ಕಿ 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 ತೊಳೆದು ಇಡ್ಬೋದಂಗೆ ಜಳ ಜಳ ಅಂತ ಹಂಗೆ ಪಾತ್ರೆ. ಎಲ್ಲ ಊರ್ ಮುದಡಿ ನೀನು. ಕಿವಿ ಕೇಳೋದಿಲ್ಲ ಅಂತ ಮಾಡಿದ್ದೆ. ನೀನು ಭಾರಿ ಚಾಲಾಕಿ ಅದಿ ಬಿಡು. ಅಲ್ಲ, ನನ್ನ ತಲೆ ಕೂದಲಿಗೆ ಪಾತ್ರೆ ತಿಕ್ಕ ಗುಂಜು ಅಂತ ಅಂತೀಯಲ್ಲ, ನಿನಗೆ ಹೇಟ್ ದಿಮಾಕ್ ಇರ್ಬೋದಲ್ಲ. ಕಾಗೆ ಮುದುಕಿ ತಂದ ಇದು. ಏನೇ ಗೊಣಗ್ತೀಯಾ? ಏನು ಕೇಳವಲ್ದು ಸರಿಯಾಗಿ? ಇದು ಮಾತ್ರ ಕೇಳೋದಲ್ಲ. ತಾನು ಮಾತ್ರ ಏನು ಬೇಕಾ ಅದನ್ನೇ ಮಾತಾಡ್ಬೋದು, ಬೇರೆಯವ್ರು ಮಾತಾಡಿದ್ ಮಾತ್ರ ಕೇಳೋದಲ್ಲ ಈಕಿಗೆ. ಎದಕ್ಲೆ ಪ್ರೇಮಿ ನೀನೇನೋ ಬುಗಳಕತ್ತೀಯ ನೋಡು. ಮತ್ತೆ ನನಗೆ ಏನಾರ ಅಂದ್ರೆ ಮತ್ತೆ ಇವನ್ ಕೊಟ್ಟೆಗೆ ಓಡಿಸ್ ಕಳಿಸ್ಬಿಡ್ತಾನ ಮತ್ತಂಗಯ್ಯ. ಅವ್ವಾ ದೇವ್ರೆ, ಇದನ್ನೆಲ್ಲರ ನನ್ನ ಗಂಡ ಕೇಳಿಸ್ಕೊಂಡ ಅಂತ ಅಂದ್ರೆ ಮತ್ತಂಗೆ ನಾನು ಏನು ಉಳಿಸೋದಿಲ್ಲ ಬಿಡು. ಈ ಮುದುಕಿಗೆ ಏನು ಬಂದೈತಿತೆ ನೋಡೆ, ಶಾರದಕ್ಕ ಹೆಂಗ್ ಮಾತಾಡ್ತಿದ್ದು. ಹೋಗ್ಲಿ ಬಿಡೆ ಪ್ರೇಮಿ, ಅದು ಕಿವಿ ಕೇಳೋದಿಲ್ಲ ಬಾರ್ಸೋದಿಲ್ಲ. ನೀವು ತಲಾಕ್ ಒಂದೊಂದು ಮಾತಾಡ್ತಿರವ, ಮತ್ತೆ ಅದಕ್ಕೆ ಏನ್ ತಿಳಿತೈತ ಅದನ್ನೇ ಒಳ್ಳೆ ಮಾತಾಡ್ತತಿ. ನೀವು ಮಾತಾಡ್ಲಿಲ್ಲ ಅಂದ್ರೆ ಅದು ಸುಮ್ಮನೆ ಇರ್ತತಿ. ಸುಮ್ಮನೆ ನಿತ್ಕೊಳ್ರೆ. ಹೇ ತಮ್ಮ, ನನಗೊಂದು ಇದಕ್ಕೆ ಪೈಖಾನಿಗೆ ಹೋಗಕ್ಕೆ ಒಂದು ಚೊಂಬ್ ಕೊಡು. ಏಟ್ ಅದಕ್ಕೆ? ಚಂಬ ಒಂದಕ್ಕೆ 60 ರೂಪಾಯಿ ಆಕತ್ ನೋಡಮ್ಮ. ಅವ್ವಾ 60 ರೂಪಾಯಿ? ನಾನೇನು ಯಾರ್ದಾರ ಮನೆ ದರೋಡೆ ಮಾಡ್ಕೊಂಡ್ ಬರ್ಬೇಕು ನೋಡಿ ನಿನಗೆ 60 ರೂಪಾಯಿ ಕೊಡಕ್ಕೆ. ಹೋಗ ಮಾರಯ್ಯ, ನಮ್ಮೂರ್ನಾಗೆ ನಿನ್ನ ಮಾರಕ್ಕೆ ಬಿಟ್ಕೊಂಡಿರೋದೇ ಹೆಚ್ಚು. ನೀನೇ ಫ್ರೀಯಾಗಿ ಕೊಟ್ಟೋಗ್ಬೇಕು. ಅಂತದ್ರಾಗೆ ನೀನು 60 ರೂಪಾಯಿ ಕೇಳ್ತೀಯ ಅದೊಂದು ಚಂಬಿಗೆ? ಹೋಗಪ್ಪ, ಪೈಖಾನಿಗೆ ಹೋಗೋ ಚಂಬಿಗೆ 60 ರೂಪಾಯಿ ಅಂದ್ರೆ ನಿನ್ನ ಮನೆಗೆ ಉಪಯೋಗಿಸೋ ಚಂಬಿಗೆ ಇನ್ನೇಟು ಹೇಳ್ತೀಯ ನೀನು? ಅಲ್ಲ, ನಾನೇನು ನಿನ್ನ ಪರ್ಮಿಷನ್ ಕೇಳ್ಕೊಂಡ್ ಬರ್ಬೇಕೇನ ಊರಾಗೆ ಸಾಮಾನು ಮಾರಕ್ಕೆ ಇದನ್ನ ಮಾರಕ್ಕೆಲ್ಲ ಬರಕಾರಯ್ಯ? ನೀನೇನು ಊರಿಂದು ಮೆಂಬರ್ ಏನು, ಗ್ರಾಮ ಪಂಚಾಯತಿ ಮೆಂಬರ್ ಏನು, MLA ನಾ ನೀನೇನು? ಎಲ್ಲ ನನ್ನ ಮಗನೇ, ನನ್ನೇ ಎಮ್ಮೆ ಅಂತ ಕರಿತೀಯಾ? ಎಷ್ಟು ದಿಮಾಕ್ ಆಯ್ತು ನೋಡಿ ನಿನಗೆ. ಹಿಂಗೆ ಮಾಡಿ ನೀನು ಊರಿಂದ ಒಂದು ಹೆಜ್ಜೆ ಇಟ್ಟಿರಬಾರ್ದು, ಹಂಗೆ ಮಾಡ್ತಾನೆ ಮತ್ತಂಗೆ. ಅಕ್ಕಾರ, ಇದು ಎಲ್ಲಿಂದ ಸರಿ ಆತ್ರಿ? ಮುದುಕಿ ನಾಡಿ ತಲೆ ತಿಂದತಿ. ಆ ಮುದುಕಿ ಹಂಗೆ. ಅದಕ್ಕೆ ತಲೆ ಸರಿ ಇಲ್ಲ. ನೀನು ಕೊಡೋ ರೇಟ್ ಹೇಳಪ್ಪ. ಬೇಕಿದ್ರೆ ನಮ್ಮ ಮನೆಗೆ ಪೈಖಾನಿಗೆ ಹೋಗೋವು ಒಂದು 8-10 ಚೊಂಬದಾವೆ ಒಡೆದೋಗಿರೋವು. ಅವನಕ್ಕೆಂದು ನನಗೊಂದು ಹೊಸ ಚೊಂಬ್ ಕೊಟ್ಟು ಹೋಗು. ಅಕ್ಕಾರೆ, ಏನ್ರಿ ಮಾತಾಡ್ತತಿ ಮುದುಕಿ? ಮುದುಕಿ ಹೋಗಿ ಬಂದ್ರೆ ಪೈಖಾನಿಗೆ ಇಟ್ಟಿರೋ ಚೊಂಬುಗಳನ್ನೆಲ್ಲ ತಗೊಂಬಂದು ನಾನು ಆಕಿ ಪ್ರಿಯ ಕೊಡ್ಬೇಕಂತ ನೋಡ್ರಿ. ಏನ್ ಹೇಳ್ತೀರಿ ನೋಡ್ರವ ಇದಕ್ಕೆ? ಶಾರದವ, ನೀನಾರು ಹೇಳೋನಿಗೆ ಒಂದು ಪ್ರಿಯಾಗೆ ಕೊಟ್ಟೋಗಕ್ಕೆ. ನಾನು ಹೇಳೋದು ಅರ್ಥ ಆಗವಲ್ದವನಿಗೆ. ಅಯ್ಯೋ ಮರಗಿತಿ, ನಾನು ಬುಡಕ್ಕೆ ಬಂದೆ ನಿನ್ ಕೊನೆಗೆ. ಅಣ್ಣಾರೆ, ಮುಚ್ಚಿದ್ದು ಏನು ತಗೊಂಡೇ ಮಾಡ್ತೀರಿ ಬಿಡ್ರಿ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನೋಡ್ರಿ, ಈಗ ನಂದು ಫೈನಲ್ ರೇಟ್ ಹೇಳಕತ್ತೇನಿ. ಟಬ್ಬಿಗೆಲೆಯ 100 ರೂಪಾಯಿ ಮಾಡ್ಕೊಳ್ರಿ, ಬಕೆಟಿಗೆ 80 ರೂಪಾಯಿ ಮಾಡ್ಕೊಳ್ರಿ, ಕಸ ತುಂಬಕ್ಕ ಮರನ ಒಂದು 30 ರೂಪಾಯಿ ಮಾಡ್ಕೊಳ್ರಿ. ಇನ್ನ ಮಗ್ಗು ಆಮೇಲೆ ಇವಕ್ಕೆಲ್ಲಯ ಒಂದು ರೇಟ್ ಮಾಡಿ ನೀನೇ ಕೊಟ್ಟು ಹೋಗೋಣ. ಸುಮ್ಮನೆ ಅದಕ್ಕೆ ಮುದುಕಿ ಕೊಟ್ಟ ತಲೆ ತಿನ್ಕಂತ ಇಲ್ಲೇ ನಿಂತ್ಕೊಂತದ್ದು. ನಿನ್ನ ಮುಂದಕ್ಕೆ ಹೋಗಕ್ ಬಿಡಲ್ಲ, ಹಿಂದಕ್ಕೆ ಹೋಗಕ್ ಬಿಡಲ್ಲ ನೋಡು. ಆಮೇಲೆ ಸುಮ್ಮನೆ ಕೊಟ್ಟು ಹೋಗೋದು ಕಲಿ. ನಾನು ಒಳ್ಳೆ ಬಂದವ ಈ ಊರಿಗೆ. ಇವತ್ತೇನೋ ಒಳ್ಳೆ ವ್ಯಾಪಾರ ಕತೆ ಅಂತ ಅನ್ಕಂದ್ರೆ ಹಿಂಗ ಆಗ್ಬಿಡ್ತಲ್ಲ. ಇನ್ ಜನ್ಮದಾಗೆ ನಾನು ಈ ಊರಿಗೆ ಹೆಜ್ಜೆ ಹಾಕೋದಿಲ್ಲ ಬಿಡು ಇನ್ಮೇಲೆ. ಅಯ್ಯೋ ಎದಕ್ಲಾ ಹೆಂಗ್ ಸುತ್ತ ಮಾಡಕತ್ತೀಯ? ಅಕ್ಕಾರೆ ತಗೊಳ್ರಿ, ನಿಮ್ಗೆ ಎಷ್ಟು ತಿಳಿತೈತೆ ಆಟ್ ಕೊಡ್ರಿ. ಫಸ್ಟ್ ನಾನು ಈ ಊರು ಬಿಟ್ಟಬೇಕು. ತಗೊಳ್ರಿ.